ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತೊಂದು ವಿತೌಟ್ ಬೀಡ್ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಇದು ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು. ಎಲ್ಲ ಥರ ಸ್ಯಾರಿಗೂ ಕೂಡ ತುಂಬಾ ಸೂಟ್ ಆಗುತ್ತೆ. ಬೀಡ್ ಇಷ್ಟಪಡ್ದಲೇ ಇರೋರಿಗಂತೂ ಈ ಸ್ಯಾರಿ ಕುಚ್ಚು ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಅನ್ಬೋದು. ಬನ್ನಿ ಈ ಸ್ಯಾರಿ ಕುಚ್ಚು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನಾನು ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ಇಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಆ ದಾರನ ಹೀಗೆ ಬೆರಳ ಮೇಲೆ ಸುತ್ತಕೊಂಡು ತುದಿಗೆ ನಾಟಾಕಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬಳಸ್ತಿರೋವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈ ತುದಿ ನಾಟಾಕಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡ್ಕೋಬೇಕು. ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ನೀಡಲ್ನ ಹಾಕಿ ದಾರಾನ ತಂದು ಫಸ್ಟ್ ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಪಕ್ಕ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಲಾಕ್ ಮಾಡಿಕೊಂಡ್ರೆ ಥ್ರೆಡ್ ಸೆಕ್ಯೂರ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ 2 ಸಿಂಗಲ್ ಲಾಕ್ ಮಾಡ್ಕೊಳ್ತಿದ್ದೀನಿ. ಈಗ 5 ಚೈನ್ ಹಾಕ್ಕೊಳ್ತೀನಿ. ಫಸ್ಟಿಗೆ 2 3 4 5 ಚೈನ್ ಹಾಕಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಹೀಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದ ಮೇಲೆ ನಾನು ಅದ್ರ ಪಕ್ಕನೇ ನಾನೀಗ ಸಿಂಗಲ್ ಕ್ರೋಶೆಟ್ನ ಮಾಡ್ತೀನಿ. ಅಂದರೆ ಒಂದು ಸಿಂಗಲ್ ಲಾಕ್, ಮತ್ತು ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್, ಪಕ್ಕನೇ ಹಾಕ್ಕೊಳ್ಳುವಂಥದ್ದು. ನಾನಿಲ್ಲಿ ಒಟ್ಟು 5 ಸಿಂಗಲ್ ಲಾಕ್ನ ಪಕ್ಕನೇ ಹಾಕ್ಕೊಳ್ತೀನಿ. ನೋಡಿ, 2 ಆಗಿದೆ. ಇದು 3ನೇದು. 4 ಹಾಗೆ 5. ನೀವಿಲ್ಲಿ ಸಿಂಗಲ್ ಲಾಕ್ನೇ ಹಾಕ್ಬೇಕಂತಿಲ್ಲ, ಚೈನ್ ಕೂಡ ಹಾಕೋಬೋದು. ಬಟ್ ಎಲ್ಲದಕ್ಕೂ ಒಂದೇ ಥರ ಆಗುತ್ತಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ 5 ಸಿಂಗಲ್ ಲಾಕ್ನ ಮಾಡಿದ್ದೀನಿ. ನೋಡಿ, ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಅದನ್ನು ಬಿಟ್ಟು ನಾನಿಲ್ಲಿ 5 ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 9 ಚೈನ್ನ ಹಾಕ್ಕೊಳ್ತೀನಿ. 1 ನೋಡಿ, 9 ಚೈನ್ ಹಾಕಿದ್ದೀನಲ್ಲ, ಇದನ್ನು ಹೀಗೆ ಯು ಶೇಪಲ್ಲಿ ಸ್ಟಾರ್ಟಿಂಗ್ 5 ಚೈನ್ ಹಾಕಿದ್ವಲ್ಲ ಅಷ್ಟೇ ಡಿಸ್ಟೆನ್ಸ್ಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇದನ್ನು ಯಾಕೆ ಈಗ ಹಾಕ್ಕೊಳ್ತೇವೆ ಅಂತೇಳಿದ್ರೆ, ಇಲ್ಲಿ ನಾನು ಆರ್ಚ್ ಹಾಕೋದ್ರಿಂದ ನಿಮಗೆ ಆದಷ್ಟು ಈ ಥರ ಯು ಶೇಪ್ ಇದ್ದರೆ ತುಂಬ ಲುಕ್ ಚೆನ್ನಾಗಿ ಬರುತ್ತೆ. ಈಗ 9 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕಕ್ಕೆ ಮತ್ತೆ ನಾನು 5 ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹೇಳಿದ್ನಲ್ಲ, ಇಲ್ಲಿ ನೀವು ಲಾಕೇ ಮಾಡಬೇಕು ಅಂತಿಲ್ಲ, ನೀವು 5 ಚೈನ್ ಕೂಡ ಹಾಕೋಬೋದು. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಹಾಗೆ ಬೇಸ್ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ 5 ಸಿಂಗಲ್ ಲಾಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನೋಡಿ, 3 ಸಿಂಗಲ್ ಲಾಕ್ ಆಗಿದೆ. ಅದ್ರ ಪಕ್ಕ ಮತ್ತೆ 2 ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಆದಷ್ಟು ಪಕ್ಕನೇ ಸ್ವಲ್ಪನೂ ಗ್ಯಾಪ್ ಕೊಡ್ದಲೇ ಹಾಕ್ಕೊಳ್ಳಿ, ಅಂದರೆ ಎಲ್ಲ ಕಡೆನೂ ಒಂದೇ ಥರ ಇರಬೇಕು. ಓಕೆ, ಇಲ್ಲಿ 5 ಸಿಂಗಲ್ ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಇಷ್ಟೇ, 5 ಚೈನು 5 ಸಿಂಗಲ್ ಲಾಕ್, 9 ಚೈನು 5 ಸಿಂಗಲ್ ಲಾಕ್. ಇದೇ ಥರ ಫಸ್ಟ್ ಸ್ಟೆಪ್ನ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ಈ ಸ್ಯಾರಿ ಕುಚ್ಚು ಡಿಸೈನ್ ನಿಮಗೆ 3 ಸ್ಟೆಪ್ಪಲ್ಲಿ ಬರುತ್ತೆ.
ನೋಡಿ ಇಲ್ಲಿ ಒಟ್ಟು 5 ಸಲ ಲಾಕ್ ಮಾಡಿದ್ದೀನಿ ಅಲ್ಲ. ಈಗ ನೋಡಿ 5 ಸಿಂಗಲ್ ಲಾಕ್ ಆದಮೇಲೆ ನಾನೀಗ 9 ಚೈನ್ನ ಹಾಕ್ಕೊಳ್ತೀನಿ. 5 6 7 8 9. ಹೀಗೆ 9 ಚೈನ್ನ ಹಾಕಿ ನಾವು ಯು ಶೇಪಲ್ಲಿ 5 ಚೈನ್ ಡಿಸ್ಟೆನ್ಸ್ಗೆ ಹೀಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಹೀಗೆ ಕಂಪ್ಲೀಟ್ ಯು ಶೇಪಲ್ಲಿ ಬರಬೇಕು. ಇದೇ ರೀತಿ ನೀವು ಇಲ್ಲಿ 9 ಚೈನ್ ಹಾಕಿದ್ದೀನಲ್ಲ, ಇದ್ರ ಪಕ್ಕ 5 ಸಿಂಗಲ್ ಲಾಕ್, 5 ಚೈನು, 5 ಸಿಂಗಲ್ ಲಾಕ್, 9 ಚೈನ್, ಹೀಗೆ ಪೂರ್ತಿ ಬೇಸ್ನ ಕಂಟಿನ್ಯೂ ಮಾಡ್ತಾ ಬರೋಣ. ಈಗ ನೋಡಿ ಎಂಡಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿ 5 ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಈಗ ಎಂಡಲ್ಲಿ 2 ಅಥವಾ 3 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೂ ಸೇಮ್ ಕಲರ್ ದಾರನೇ ಬಳಸ್ತಾ ಇದ್ದೀನಿ. ಫಸ್ಟ್ ಲಾಕ್ ಮಾಡಿದ್ವಲ್ಲ ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಒಂದು ಲಾಕ್ ಆದಮೇಲೆ 5 ಚೈನ್ ಒಳಗೆ 5 ಚೈನ್ ಹಾಕಿದ್ದೀವಲ್ಲ, 5 ಚೈನ್ ಒಳಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಈಗ ಮತ್ತೆ 5 ಚೈನ್ ಹಾಕ್ಕೊಳ್ತೀನಿ. 2 3 4 ಹಾಗೆ 5 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶೆಟ್ಸ್ ಇದೆಯಲ್ಲ, ಮೊದಲನೇ ಸಿಂಗಲ್ ಕ್ರೋಶೆಟ್ ಮೇಲೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಲಾಕ್ ಆದಮೇಲೆ ಇನ್ನು ಇಲ್ಲಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ಸ್ ಇದೆಯಲ್ಲ, ಅದ್ರ ಮೇಲೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅದ್ರ ಪಕ್ಕ ಇರುವಂಥ ಸಿಂಗಲ್ ಕ್ರೋಶೆಟ್ಗೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಅಂದರೆ ನಾನು ಒಟ್ಟು 3 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಈ 9 ಚೈನ್ ಹಾಕಿದ್ದೀವಲ್ಲ, ಆ ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ದಾರ ತರಬೇಕು. ಆಗ ನೋಡಿ ನೀಡಲ್ ಮೇಲೆ 3 ದಾರ ಕಾಣ್ತಿದೆ ಅಲ್ಲ, 2ಕ್ಕೆ 1 2ಕ್ಕೆ 1 2ಕ್ಕೆ 1 ಹೀಗೆ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತಂದು 9 ಚೈನ್ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ಮತ್ತೆ ದಾರನ ತರಬೇಕು. 2ಕ್ಕೆ 1 2ಕ್ಕೆ 1 ಹೀಗೆ ನಾವು ತುಂಬ ಉದ್ದ ಹಾಕಬಾರ್ದು ಕಂಬಗಳನ್ನ, ಆದಷ್ಟು ಶಾರ್ಟಾಗಿ ಹಾಕ್ಕೋಬೇಕು. ನಿಮಗೆ ಶಾರ್ಟಾಗಿ ಹಾಕೋಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಅಂತ ಹೇಳಿದ್ರೆ ಈಗ ನೀಡಲ್ ಮೇಲೆ 3 ದಾರ ಇರುತ್ತಲ್ಲ, 3ಕ್ಕೂ ಒಂದೇ ಸಲ ಹೀಗೆ ದಾರಾನ ಪಾಸ್ ಮಾಡಿದ್ರೆ ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ. ಸೊ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ತಿಲ್ಲ, ಡಬಲ್ ಕ್ರೋಶೆಟ್ಸ್ನ ಹೀಗೆ ಶಾರ್ಟ್ ಲೆಂತಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಆ 9 ಚೈನ್ ಕಂಬದ ಗ್ಯಾಪಿಗೆ ಹೋಗಿ ಮತ್ತೆ ದಾರಾನ ತಂದು ಹೀಗೆ ನೋಡಿ 2ಕ್ಕೆ 1 2ಕ್ಕೆ 1 ಎಲ್ಲನೂ ಒಂದೇ ಹೈಟಲ್ಲಿ ಇರಬೇಕು, ಲೆಂತ್ನ ಡಿಫ್ರೆನ್ಸ್ ಮಾಡಬೇಡಿ. ಮತ್ತು ನೀಡಲ್ ಮೇಲೆ ದಾರ ತಂದು ಹೀಗೆ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಹೀಗೆ ಇದರೊಳಗೆ ನಾನು 14 ಕಂಬಗಳು ಇಲ್ಲ ಅಂತ ಹೇಳಿದ್ರೆ ಅದನ್ನ ಡಬಲ್ ಕ್ರೋಶೆಟ್ ಅಂತ ಕೂಡ ಅನ್ಬೋದು, ಇಲ್ಲ ಕಂಬ ಅಂತ ಕೂಡ ಅನ್ಬೋದು. ಇದರೊಳಗೆ ನಾನು 14 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತೀನಿ ಸೇಮ್ ಹೈಟಲ್ಲಿ. ಇದು ಆ್ಯಕ್ಚುಲಿ ವಿತೌಟ್ ಬೀಡ್ ಸ್ಯಾರಿ ಕುಚ್ಚು ಡಿಸೈನ್ ಅನ್ಬೋದು. ಇದರಲ್ಲಿ ನಾನು ಯಾವುದೇ ರೀತಿ ಬೀಡನ್ನ ಬಳಸ್ತಾ ಇಲ್ಲ. ಬೀಡ್ ಇಷ್ಟಪಡ್ದಲೇ ಇರೋರಿಗೆ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ತುಂಬ ಡಿಫ್ರೆಂಟ್ ಡಿಸೈನ್ ಅನ್ಬೋದು. ಅಂದರೆ ನಾನು ನಿಮಗೆ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಈ ಡಿಸೈನ. ನೋಡಿ ಎಲ್ಲ ಒಂದೇ ಲೆಂತಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ತುಂಬ ತಿಕ್ಕಾಗಿ ಬರುತ್ತೆ ಇದು.
ನೋಡಿ ಇಲ್ಲಿ ಒಟ್ಟು 14 ಡಬಲ್ ಕ್ರೋಶೆಟ್ಸ್ ಆಗಿದೆ ಅಲ್ಲ. ಈಗ ಇದನ್ನು ನಾನಿಲ್ಲಿ 5 ಸಿಂಗಲ್ ಚೈನ್ ಹಾಕಿದ್ದೀನಲ್ಲ, 2 ಸಿಂಗಲ್ ಚೈನ್ನ ಬಿಟ್ಟು ಮಿಡಲಿಗೆ ಇದನ್ನ ಹೀಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಗ ಅದ್ರ ಪಕ್ಕ ನಾನಿಲ್ಲಿ ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಸಿಂಗಲ್ ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಹೋಲ್ ಗ್ಯಾಪಿಗೆ ಹೋಗಿ ಈ 5 ಚೈನ್ನ ಎಂಡ್ ಮಾಡ್ಕೊಳ್ಳೋಣ. ಈ ಆರ್ಚು ತುಂಬಾ ಸ್ಟಿಫಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು. ಈಗ ಮತ್ತೆ ಅದ್ರ ಪಕ್ಕ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಒಟ್ಟು 3 ಸಿಂಗಲ್ ಲಾಕ್ನ ಮಾಡಿಕೊಂಡು ಈಗ ಇಲ್ಲಿ 2 ಹೋಲ್ ಇರುತ್ತಲ್ಲ, ಆ 2 ಹೋಲ್ನ ಹಾಗೆ ಬಿಡಬೇಕು. ಮತ್ತು ನೀಡಲ್ ಮೇಲೆ ದಾರ ತಂದು ಆ 9 ಚೈನ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಹಿಂದಿನ ಆರ್ಚಲ್ಲಿ ಮಾಡ್ಕೊಂಡಿದ್ವಲ್ಲ ಡಬಲ್ ಕ್ರೋಶೆಟ್ಸ್, ಹಾಗೆ ಅದೇ ಲೆಂತಲ್ಲಿ ನಾವು ಇಲ್ಲೂ ಕೂಡ 14 ಸಲ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲೂ ಅಷ್ಟೇ ನಾನು ಸೇಮ್ ಲೆಂತಲ್ಲಿ 14 ಡಬಲ್ ಕ್ರೋಶೆಟು, ಇಲ್ಲಾಂದರೆ 14 ಕಂಬ ಅಂತ ಕೂಡ ಅನ್ಬೋದು. ಈ ಸ್ಟೆಪ್ಪು ಇಷ್ಟೇ. ನೋಡಿ ಇಲ್ಲಿ 14 ಡಬಲ್ ಕ್ರೋಶೆಟ್ಸ್ ಆದಮೇಲೆ ಇಲ್ಲಿ 2 ಗ್ಯಾಪ್ನ ಬಿಟ್ಟು ಈ 2 ಗ್ಯಾಪ್ನ ಬಿಟ್ಟು 3ನೇ ಗ್ಯಾಪಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 2 ಸಲ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಪಕ್ಕ 2 ಹೋಲ್ ಕಾಣುತ್ತಲ್ಲ, ಆ ಹೋಲಿಗೂ ಅಷ್ಟೇ 2 ಸಿಂಗಲ್ ಲಾಕ್ನ ಮಾಡಿಕೊಂಡು 2 ಸಿಂಗಲ್ ಲಾಕ್ ಮಾಡಿದ್ದೀವಲ್ಲ, ಮತ್ತೆ ಈಗ 5 ಚೈನ್ನ ಹಾಕ್ಕೊಳ್ತೀನಿ. 5 ಚೈನ್ ಹಾಕಿ ಇಲ್ಲಿ ಮೊದಲನೇ ಫಸ್ಟ್ ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಗ್ಯಾಪ್ಗೆ ಹೋಗಿ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು 2 ಸಲ ಸಿಂಗಲ್ ಲಾಕ್, ನೋಡಿ ಮತ್ತೆ 2 ಸಿಂಗಲ್ ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ತಂದು ಈ 9 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಇಲ್ಲಿ ಆರ್ಚ್ ಹಾಕಿದ್ದೀನಲ್ಲ, ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದು. ನೋಡಿ ಸೆಕೆಂಡ್ ಸ್ಟೆಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ತಿಕ್ಕಾಗಿ ಬರುತ್ತೆ. ಇಲ್ಲಿ ಆರ್ಚ್ ಎಲ್ಲನೂ ಕೂಡ ನೋಡಿ ಒಂದೇ ಲೆವೆಲಲ್ಲಿದೆ. ಹಾಗೆ ನಾವು ಈ ಗ್ಯಾಪಲ್ಲೇ ಕುಚ್ಚು ಕಟ್ಟಬೇಕು. ನಿಮಗೆ ಡಿಸೈನ್ ಇಷ್ಟೇ ಸಾಕು ನನಗೆ ಸಿಂಪಲ್ಲಾಗಿ ಅಂತ ಹೇಳಿದ್ರೆ ಇಲ್ಲಿಗೆ ಕುಚ್ಚು ಕಟ್ಕೊಂಡು ಈ ಸಾರಿ ಕುಚ್ಚು ಡಿಸೈನ ಎಲ್ಲ ಎಂಡ್ ಮಾಡ್ಕೊಬೋದು. ಆದರೆ ಈಗ ನಾನು ತೋರಿಸ್ತಿರೋವಂಥ ಡಿಸೈನು ಇನ್ನೂ ಒಂದು ಸ್ಟೆಪ್ ಇದೆ. ಬನ್ನಿ ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನಿಲ್ಲಿ ಬೇರೆ ಕಲರ್ ದಾರನ ತೊಗೊಂಡಿದ್ದೀನಿ. ಹೀಗೆ ಫಸ್ಟ್ ಲಾಕ್ ಮಾಡಿದ್ವಲ್ಲ ಅದೇ ಪಾಯಿಂಟಿಗೆ ಹೋಗಿ ಫಸ್ಟ್ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಮತ್ತು ಈ 5 ಚೈನ್ ಗ್ಯಾಪ್ ಇದೆಯಲ್ಲ, ಫಸ್ಟ್ 5 ಚೈನ್ ಇಲ್ಲಿ ಮೇಲ್ಗಡೆ ಆ 5 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಮತ್ತು ಈಗ 4 ಅಥವಾ 5 ಚೈನ್ ಹಾಕ್ಕೋಬೇಕು. ಈಗ ನೋಡಿ 5 ಹಾಕಿದ್ದೀನಿ. ನಿಮಗೆ 5 ಹಿಡಿಸಿದ್ರೆ 5, ಇಲ್ಲಾಂದರೆ 4 ಸಾಕಾಗುತ್ತೆ. ಇಲ್ಲಿ ಇನ್ನೊಂದು ಸ್ಟೆಪ್ಪಲ್ಲಿ 5 ಚೈನ ಲಾಕ್ ಮಾಡಿದ್ರಲ್ಲ
ಅಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ 5 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ನೀಡಲ್ ಮೇಲೆ ದಾರ ತಂದು ಫಸ್ಟ್ ಕಂಬ ಹಾಕಿದ್ವಲ್ಲ, ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಹೀಗೆ 2ಕ್ಕೆ 1, 2ಕ್ಕೆ 1. ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಹೋಲ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಹೋಲ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಈಗ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕಿ 3ನೇ ಕಂಬದ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಾದ್ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ ಹೀಗೆ. ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ತರೋದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ಒಂದು ಚೈನ್ ಹಾಕಿ ಇಲ್ಲಿ ಪಕ್ಕ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತು ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಹೀಗೆ ದಾರಾನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ಒಂದು ಚೈನ್ ಹಾಕಿ ಪಕ್ಕದ ಕಂಬದ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡೋದು. ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. 2ಕ್ಕೆ 1, 2ಕ್ಕೆ 1. ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಕಂಬದ ಗ್ಯಾಪಿಗೆ ಹೋಗಿ ಸೇಮ್ ಹೋಲ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ಒಂದು ಚೈನ್ ಹಾಕಿ ಪಕ್ಕದ ಕಂಬದ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಪೆಟಲ್ ಥರ ಬರ್ತಾಯಿದೆ. ಒಂದು ಪೆಟಲಲ್ಲಿ 4 ಕಂಬ ಬರ್ತಾಯಿದೆ ಇಲ್ಲಿ. ಮತ್ತು ಒಂದು ಚೈನ್ ಹಾಕ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಹೀಗೆ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ತಂದು ಯಾವ ಹೋಲಲ್ಲಿ ಡಬಲ್ ಕ್ರೋಶೆಟ್ ಮಾಡಿದ್ದೀವಲ್ಲ
ಅದೇ ಹೋಲ್ ಗ್ಯಾಪಿಗೆ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. 2 ಡಬಲ್ ಕ್ರೋಶೆಟ್ ಆದಮೇಲೆ ನಾನಿಲ್ಲಿ ಡೈರೆಕ್ಟಾಗಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಒಂದು ಆರ್ಚಿಗೆ 5 ಪೆಟಲ್ ಬರುತ್ತೆ. ನಾನಿಲ್ಲಿ ಯಾವುದೇ ರೀತಿ ಬೀಡನ್ನ ಯೂಸ್ ಮಾಡಿಲ್ಲ. ಸೊ ಆ ಡಬಲ್ ಕ್ರೋಶೆಟ್ ಆರ್ಚ್ ಎಂಡ್ ಆದಮೇಲೆ ಮತ್ತೆ ನಾನಿಲ್ಲಿ 4 ಅಥವಾ 5 ಚೈನ್ ನಿಮಗೆ ಇಲ್ಲಿ ಎಷ್ಟು ಆಗುತ್ತೋ ಮೀನ್ಸ್ ಎಷ್ಟು ಸಾಲುತ್ತೋ ಅಷ್ಟು ಚೈನ್ನ ಹಾಕ್ಕೊಂಡು ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಇಷ್ಟೇ ಹಾಕಬೇಕು ಅಂತಿಲ್ಲ ಚೈನ್, ನೀವು 4 ಅಥವಾ 5 ನಿಮಗೆ ಇಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಚೈನ್ನ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಆರ್ಚ್ ಮೇಲೆ ಪೆಟಲ್ ಫಾರ್ಮೇಷನ್ ಆಗಿದೆ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ದಾರ ತಂದು ಫಸ್ಟ್ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತಂದು ಡಬಲ್ ಕ್ರೋಶೆಟ್ ಮಾಡಿದಂತಹ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಮತ್ತೆ ಇನ್ನೊಂದು ಕಂಬನ ಹಾಕ್ಕೊಳ್ತೀನಿ. ಸೊ ಒಂದು ಹೋಲ್ ಗ್ಯಾಪಿಗೆ 2 ಕಂಬಗಳು, ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ 2 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ಒಂದು ಚೈನ್ ಹಾಕಿ ಪಕ್ಕದ ಕಂಬದ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ಒಂದು ಪೆಟಲ್ ಫಾರ್ಮೇಷನ್ ಆಯಿತು. ಇದೇ ರೀತಿ ಒಂದು ಆರ್ಚ್ ಮೇಲೆ ನಮಗೆ 5 ಪೆಟಲ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಿಮಗೆ ಬೀಡ್ ಬೇಕಂತ ಹೇಳಿದ್ರೆ ಇದ್ರ ಮಧ್ಯ ಅಂದರೆ 2 ಡಬಲ್ ಕ್ರೋಶೆಟ್ ಹಾಕಿ 1 ಬೀಡ್ ಹಾಕಿ ಮತ್ತೆ 2 ಡಬಲ್ ಕ್ರೋಶೆಟ್ ಹಾಕ್ಬೋದು. ಬಟ್ ನಾನು ಇದನ್ನು ವಿತೌಟ್ ಬೀಡ್ ಸ್ಯಾರಿ ಕುಚ್ಚು ಡಿಸೈನ್ ಅಂತಲೇ ಕನ್ಸಿಡರ್ ಮಾಡಿರೋದ್ರಿಂದ ನಾನು ಈ ಡಿಸೈನ್ಗೆ ಯಾವುದೇ ರೀತಿ ಬೀಡನ್ನ ಯೂಸ್ ಮಾಡಿಲ್ಲ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಎಂಡಲ್ಲಿ ಆರ್ಚ್ ಎಂಡ್ ಮಾಡಿದ್ಮೇಲೆ ನಾನು ಮತ್ತೆ ಇಲ್ಲಿ 5 ಚೈನ್ನ ಹಾಕಿ 2 ಅಥವಾ 3 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಪುಟ್ಟ ಪೆಟಲ್ಸು ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಆರ್ಚಲ್ಲಿ ನಮಗೆ 5 ಪೆಟಲ್ಸ್ ಬಂದಿದೆ. ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಅನ್ಬೋದು. ಹಾಗೆ ಆರ್ಚ್ಗಳು ಕೂಡ ಅಷ್ಟೇ ತುಂಬ ಸ್ಟಿಫಾಗಿ ತುಂಬಾ ತಿಕ್ಕಾಗಿ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ 5 ಚೈನು, ಆ ಚೈನಲ್ಲಿ ನಾವು ಕುಚ್ಚನ್ನ ಕಟ್ಟುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚ್ಗಳೆಲ್ಲ. ಇದು ಫಾಲ್ ಬಟ್ಟೆ ಆಗಿರೋದ್ರಿಂದ ನಿಮಗೆ ಇಲ್ಲಿ ಸುಕ್ಕ ಕಾಣ್ತಾ ಇದೆ. ಸೀರೆ ಅಂದರೆ ಸ್ವಲ್ಪ ತಿಕ್ಕಾಗಿರುತ್ತಲ್ವ, ಸೊ ಈ ಥರ ಸುಕ್ಕೆಲ್ಲ ಬರೋದಿಲ್ಲ ನಿಮಗೆ. ಬನ್ನಿ ಡಿಸೈನ್ಗೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾನಿಲ್ಲಿ 2 ಕಲರ್ ಕಾಂಬಿನೇಷನ್ನು ಮಿಕ್ಸ್ ಮಾಡಿ ಕುಚ್ಚು ಕಟ್ಟಿದ್ದೀನಿ. ಚೆನ್ನಾಗಿ ಬರುತ್ತೆ, ಹಾಗೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ 127 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಅಂತ ಹೇಳಿದ್ರೆ ಅದನ್ನ ಡಬಲ್ ಮಾಡಿದ್ರೆ 240 ಸ್ಟ್ಯಾಂಡ್ಸ್ ಆಗುತ್ತೆ. ಯೆಲ್ಲೋ ಕಲರ್ 67 ಹಾಗೆ ಮರೂನ್ ಕಲರ್ 67 ದಾರ ತೊಗೊಂಡು ಹೀಗೆ ಕುಚ್ಚು ಕಟ್ಟಿದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನಿಲ್ಲಿ ಸ್ಟಾರ್ಟಿಂಗ್ 2 ಕುಚ್ಚು ಕಟ್ಟಿದ್ದೀನಲ್ಲ, ಬೇಸಿಕ್ ಸ್ಟೆಪ್ ಹಾಕಿದ ಚೈನ್ನ ಹಾಗೆ ಬಿಟ್ಟಿದ್ದೀನಿ. ಆದರೆ ಇಲ್ಲಿ ಎಲ್ಲನೂ ಸೇರಿ ಕುಚ್ಚು ಕಟ್ಟಿದ್ದೀನಿ. ನೀವೇ ಅಬ್ಸರ್ವ್ ಮಾಡ್ಬೋದು ಫಿನಿಶಿಂಗ್ ಹೇಗೆ ಬಂದಿದೆ ಅಂಥೇಳಿ. ನೋಡಿ ಇದಾದರೆ ಸ್ವಲ್ಪ ಸುಕ್ ಥರ ಬರುತ್ತೆ. ಇದು ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಪ್ರಿಫರ್ ಮಾಡಿ ಕುಚ್ಚು ಕಟ್ಟಿ. ಸೊ ನಾನು ನಿಮಗೆ 2 ಥರನೂ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಬೇಸ್ ಲೈನ್ನ ಬಿಟ್ಟು ನಿಮಗೆ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ನೋಡಿ ಈ ಲೈನ್ನ ಬಿಟ್ಟು ಇಲ್ಲಿ ಕುಚ್ಚು ಕಟ್ಟಿದ್ದೀನಿ. ಇಲ್ಲಿ ಕಂಪ್ಲೀಟಾಗಿ 3 ಸ್ಟೆಪ್ಪಲ್ಲಿ ಬಂದಿರೋಂಥ 5 ಚೈನನ್ನು ಸೇರಿಸಿ ಇಲ್ಲಿ ಕುಚ್ಚು ಕಟ್ಟಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ಸ್ಪೆಷಲಿ ಡೈರೆಕ್ಟಾಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಕಾಂಬಿನೇಷನ್ನು. ನಿಮಗೆ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೀಡ್ ಇಷ್ಟಪಡ್ದಲೇ ಇರೋರಿಗೆ ಈ ಡಿಸೈನ್ ತುಂಬಾ ಇಷ್ಟ ಆಗ್ಬೋದು. ಇದನ್ನು ನಾವು ವಿತೌಟ್ ಬೀಡ್ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಅಂತ ಕರಿತೀವಿ. ನಿಮಗೆ ಸ್ಯಾರಿ ಕುಚ್ಚು ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.